ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಧೋನಿ, MS ಧೋನಿ ಅವರು ಯಾವಾಗ ಬರ್ತಾರೆ, ಯಾವಾಗ ಆಡ್ತಾರೆ. ಇನ್ಫ್ಯಾಕ್ಟ್ CSK ಫ್ಯಾನ್ಸ್ಗಳಿಗೆ ಧೋನಿನ ನೋಡೋದೇ ಒಂಥರ ಕ್ರೇಜ್. ಅವ್ರು ಮ್ಯಾಚ್ನ ಗೆಲ್ತಾರೋ ಬಿಡ್ತಾರೋ ಧೋನಿಯ ನಾಮ ಜಪ ಮಾಡ್ತಾ ಇರ್ತಾರೆ. ಅಷ್ಟಿಲ್ಲೇ ಆ ಮಟ್ಟಿಗೆ ಕ್ರೇಜ್ ಇರುತ್ತೆ. ಗುರು ಗ್ರೌಂಡಿಗೆ ಎಂಟ್ರಿ ಕೊಡಿ ಸಾಕು ಗುರು, ನೀವು ಆಡ್ತಿರೋ ಬಿಡ್ತಿರೋ ಗ್ರೌಂಡಿಗೆ ಎಂಟ್ರಿ ಕೊಡಿ ಸಾಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಬಕ ಪಕ್ಷಿಗಳ ಥರ. ಬಟ್ ಎಲ್ಲ ಒಂಥರ ನಾಟಕದ ಥರನೇ ಇದು ಕಾಣಿಸ್ತಾ ಇದೆ. ಹೌದು, ಈ ಇಂಜುರಿನೇ ನಾಟಕನ ಅಂತಲೂ ಕೂಡ ಅನಿಸುತ್ತೆ. ಇವ್ರು ಆಡೋಂಗಿದ್ದರೆ ಆಡಬೇಕಾಗಿತ್ತು. ಆಫ್ ದ ಸೀಸನ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಚೆನ್ನೈಯಲ್ಲೇ ಮ್ಯಾಚ್ನೂ ಕೂಡ ಆಗಿತ್ತು. ಸೊ ಇವರು ಪ್ರಿಪರೇಷನ್ ಕೂಡ ಮಾಡ್ತಾಯಿದ್ರು, ಕುತ್ಕೊಂಡು ವಿಕೆಟ್ ಕೀಪಿಂಗ್ನು ಕೂಡ ಮಾಡ್ತಾಯಿದ್ರು. ನೆಟ್ಸಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗಿರಲಿ, ವಿಕೆಟ್ ಕೀಪಿಂಗ್ ಆಗಿರಲಿ, ಪ್ಲೇಯರ್ಸ್ ಜೊತೆಗೆ ಇಂಟ್ರ್ಯಾಕ್ಷನ್ ಆಗಿರಲಿ, ಸೊ ಇದೆಲ್ಲ ಮಾಡ್ತಾಯಿದ್ರು. ಸೊ ಅಪ್ಡೇಟ್ ಅಂತೂ ಇತ್ತು. ಇವರು ಒಂದು 2 ವಾರ ಆದಮೇಲೆ ರಿಕವರ್ ಆಗುವಂಥ ಚಾನ್ಸ್ ಇದೆ ಅಂತ IPL ಸ್ಟಾರ್ಟಿಂಗಲ್ಲಿ CSK ಅವರು ಅಪ್ಡೇಟ್ನ ಕೊಟ್ಟಿದ್ರು. ಕಾಲ್ಫ್ ಇಂಜುರಿ ಆಗೋಗ್ಬಿಡಿದೆ, ಕಾಲ್ಫ್ ಸ್ವಲ್ಪ ಸ್ಟ್ರೈನ್ ಆಗೋಗ್ಬಿಡಿದೆ ಮಜಲ್ಗೆ ಅವ್ರಿಗೆ, ಅದು ಇದು ಅಂತ ಎಲ್ಲ. ಸೊ ಈಗ ಬರ್ತಾ ಇರೋವಂಥ ಅಪ್ಡೇಟ್ ಪ್ರಕಾರ ಸ್ಟೀಫನ್ ಫ್ಲೆಮಿಂಗ್ಸ್ ಅವರು ಮತ್ತೆ ಬಂದು ಮಾತಾಡಿದರೆ MS ಧೋನಿಗೆ ಸೆಕೆಂಡ್ ಇಂಜುರಿ ಆಗೋಗ್ಬಿಟ್ಟಿದೆ ಅಂತೆ. ಅಂದರೆ ಆ ಕಾಫ್ ಮಜಲೇ ಇನ್ನೊಂದು ಸ್ವಲ್ಪ ಇಂಜುರಿ ಆಗೋಗ್ಬಿಟ್ಟಿದೆ ಅಂತೆ. ಮತ್ತೆ ಪ್ರಾಕ್ಟೀಸ್ ಮಾಡುವಂಥ ಟೈಮಲ್ಲಿ ಇವ್ರಿಗೆ ಇನ್ನೊಂದು ಸ್ವಲ್ಪ ಸ್ಟ್ರೈನ್ ಆಗಿದೆ ಅಂತೆ. ಆದ್ದರಿಂದ ಅವರು ಮತ್ತೆ ಆಡೋದಕ್ಕೆ ಆಗೋದಿಲ್ಲ. ಅಂದರೆ ಇವಾಗ ಮ್ಯಾಚ್ಗಳೇನು ಬಂತು, ನೆನ್ನೆ ಮ್ಯಾಚ್ ಏನು ನಡೀತೋ, ಸೊ ಆ ಮ್ಯಾಚ್ ಆಡೋದಕ್ಕಾಗೋದಿಲ್ಲ. ಇನ್ನು ಅಪ್ಕಮಿಂಗ್ ಮ್ಯಾಚಸ್ಸು ಅಂದರೆ ಹೇಳೋದಕ್ಕಾಗೋದಿಲ್ಲ MS ಧೋನಿ ಆಡ್ತಾರೋ ಆಡೋದಿಲ್ವೋ ಅನ್ನೋ ರಿಲೇಟೆಡು ಇವಾಗ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಇದು ನಾಟಕನ ಅಂತ ಅನ್ಸುತ್ತೆ ಗುರು. ಸೀಸನ್ ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತಾ ಜಸ್ಟ್ MS ಧೋನಿ ಅವ್ರನ್ನ ಇವರು ಒಂಥರ ಪ್ಲೇಯರಾಗಿ ಟೀಮಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಬ್ರ್ಯಾಂಡ್ ಹೆಸರನ್ನ ಒಂಥರ ಇಟ್ಕೊಳ್ಳೋದಕ್ಕೆ, ಅಂದರೆ MS ಧೋನಿ ಇತ್ತು ಅಂದರೆ CSKಗೆ ಒಂಥರ ಮರ್ಯಾದೆ ಗೊತ್ತಿರೋದು ನಿಮಗೆ. ಅವರಿಲ್ಲ ಅಂತಂದರೆ ಒಂಥರ CSKನ ಯಾವ ಥರ ಟ್ರೀಟ್ ಮಾಡ್ತಾರೆ ಜನ ಅಂತ ಅವ್ರ ಫ್ಯಾನ್ಸ್ಗಳಿಗೇನೋ ಗೊತ್ತು. ಅವರಿಲ್ಲ ಅಂತಂದರೆ ಯಾವ ಥರ ನೋಡ್ತಾರೆ. ಜಸ್ಟು MS ಧೋನಿನ ಇಟ್ಕೊಂಡು ಸೊ ಇವರು ಒಂಥರ ಫ್ಯಾನ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸ್ಟೇಡಿಯಮ್ಗಾದ್ರೂ ಆಗಿರ್ಬೋದು, ಮ್ಯಾಚ್ ನೋಡೋದಕ್ಕಾದ್ರೂ ಆಗಿರ್ಬೋದು, ಏನಕ್ಕಾದ್ರೂ ಆಗಿರ್ಬೋದು, MS ಧೋನಿ ಇದ್ದಾರೆ ನಮ್ಮ ಸ್ಕ್ವಾಡಲ್ಲಿ ಅಂತ ಹೇಳ್ಕೊಂಡು ನೋಡಿ ಪ್ರತಿಯೊಂದು ಮ್ಯಾಚನ್ನು ಆಡ್ತಾರೆ ಅಂತ ಅಪ್ಡೇಟ್ ಬರುತ್ತೆ. ಬಟ್ ಆಮೇಲೆ ಆಡಲ್ಲ ಅಂತ ಅಪ್ಡೇಟ್ ಬರುತ್ತೆ. ಆಡ್ತಾರೆ ಆಡಲ್ಲ. ಸೊ ಇದು ನಾಟಕ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇಂಜುರಿ ಆಗೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಆಗಿರಬಹುದು, ಚಾನ್ಸಸ್ ಇದೆ, ಇಂಜುರಿ ಆಗಿರುವಂಥ ಚಾನ್ಸ್ ಇದೆ. ಬಟ್ ಸೀಸನ್ ಸ್ಟಾರ್ಟಿಂಗಲ್ಲೇ ಆಕ್ಷನ್ ಟೈಮಲ್ಲಿ ಇದೆಲ್ಲ ಡಿಸೈಡ್ ಆಗಿತ್ತು, ಡಿಸೈಡೆಡ್ ಆಗಿತ್ತು ಅಂತ ನನಗೇನೋ ಅನ್ನಿಸ್ತಿದೆ. MS ಧೋನಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದು ಇನ್ಫ್ಯಾಕ್ಟ್ RCB ಮ್ಯಾಚ್ ಅಗೇನ್ಸ್ಟ್ ಇದ್ದಾಗಲೇ ಅದಕ್ಕಿಂತ ಹಿಂದೆನೇ ಅವರು ಪ್ರಾಕ್ಟೀಸ್ನ ಮಾಡ್ತಾಯಿದ್ರು. ನೆಟ್ಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಕಾಲ್ಫ್ ಇಂಜುರಿ ಆಗೋಗ್ಬಿಟ್ರೆ ಅಲ್ಲಿ ಫುಲ್ಲು ಓಡಾಡೋಕ್ಕಾಗದೇ ಇರೋ ಥರ ಆಗೋಗ್ಬಿಟ್ಟು ಅಂದರೆ ಪ್ರಾಕ್ಟೀಸಾಗಿ ಮಾಡೋದಕ್ಕಾಗೋದಿಲ್ಲ, ವಿಕೆಟ್ ಕೀಪಿಂಗು ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ರಿಕವರ್ ಆಗಿದ್ರು ಅಂತಲೇ ಅಂದ್ಕೊಳ್ಳಿ, ಅಥವಾ ಇಂಜುರಿ ಆಗೇ ಇಲ್ಲ ಅಂತ ಅಂದ್ಕೊಳ್ಳಿ, ಬೇಕು ಅಂತಲೇ ಮ್ಯಾಚ್ನ ಅವಾಯ್ಡ್ ಮಾಡ್ತಿರುತ್ತೆ. ಇದು ಕಾಣಿಸ್ತಾ ಇದೆ ಸೀರಿಯಸ್ ಆಗಿ, ಬೇಕು ಅಂತಲೇ ಆಡ್ತಾ ಇಲ್ಲ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಸೀಸನ್ಗಿನ ಮುಂಚೆನೇ ಡಿಸೈಡ್ ಆಗಿತ್ತು. ಜಸ್ಟ್ ಇಂಜುರಿ ನೆಪ ಮಾತ್ರ. ನೀವು MS ಇವರು ಪ್ರಾಕ್ಟೀಸ್ ಮಾಡೋದನ್ನ ನೆಟ್ಸಲ್ಲಿ ನೋಡಿದ್ದೀರಾ ಅಂತಂದರೆ ನಿಮಗೆ ಅರ್ಥ ಆಗ್ತಾ ಇರುತ್ತೆ. MS ಧೋನಿಯವರು ಆ ಒಂದು ಟಚಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಆ ಒಂದು ಒಂಥರ ಏನು ಹೇಳ್ತಾರೆ, ಹಳೇ MS ಧೋನಿ ಆಡ್ತಿದ್ದಕ್ಕೂ ಆ ಒಂದು ವೈಬು ಬರ್ತಾ ಇಲ್ಲ. ಪ್ರಾಕ್ಟೀಸ್ನ ತೋರಿಸ್ತಾ ಇದ್ರು, ಅಷ್ಟೇನಾಗಿ ಆ್ಯಕ್ಟಿವ್ ಆಗಿ ಕಾಣಿಸ್ಕೊತಿಲ್ಲ ಪ್ರಾಕ್ಟೀಸಲ್ಲೂ ಕೂಡ, ನೆಟ್ಸ್ ಪ್ರಾಕ್ಟೀಸಲ್ಲಿ. ಸೊ ಇದು ಕೂಡ ಇದ್ದಿರಬಹುದು. ಸೊ ಅವರಿಗೆ ಒಂದೇ ಒಂದು ಮ್ಯಾಚ್ ಆಡಬೇಕು ಅಂತ ಆಸೆ ಇದ್ದಿರಬಹುದು ಅಷ್ಟೇ. ಚೇಪಕ್ಕಲ್ಲಿ ಲಾಸ್ಟ್ ಮ್ಯಾಚ್ ಆಡ್ತೀನಿ ನಾನು, ನನ್ನ ಕೆರಿಯರ್ದು ಲಾಸ್ಟ್ ಮ್ಯಾಚ್ ನಾನು ಆಡ್ತೀನಿ ಅಂತ ಅವರು ಹಿಂದೆನೇ ಭಾಷಣ ಕೊಟ್ಟಿದ್ರು. ಅದಕ್ಕೋಸ್ಕರ ಈ ಸೀಸನ್ನ ಆಡ್ತಿರೋ ಥರ ಕಾಣಿಸ್ತಾ ಇದೆ. ಏನು ಲಾಸ್ಟ್ ಸೀಸನ್ ಆಡಿರ್ಬೋದಾಗಿತ್ತಪ್ಪ, ಲಾಸ್ಟ್ ಮ್ಯಾಚ್ ಆಡ್ಬಿಟ್ಟು ಹೋಗಿರ್ಬೋದಾಗಿತ್ತಪ್ಪ ಅಂತ ಹೇಳಿದ್ರೆ ಇಲ್ಲ. ಒಂಥರ ನೋಡಿ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. CSK ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ರು MS ಧೋನಿ ಅವ್ರ ಹೆಸರು ಇಟ್ಕೊಂಡು. ಸೊ ಇನ್ನೇನು MS ಧೋನಿ ಯಾವಾಗ ಬರ್ತಾರೆ, ಯಾವಾಗ ಆಡ್ತಾರೆ. ಅದೇ ಒಂದೇ ಕ್ವಶನ್ನ CSK ಅವ್ರಿಗೆ ಕೇಳೋದು, ಬೇರೆ ಯಾರು ಯಾವ ಕ್ವಶನ್ ಕೂಡ ಕೇಳೋದಿಲ್ಲ. ಅವೇ ಮ್ಯಾಚ್ನ ಗೆದ್ಬಿಟ್ಟು ಬಂದವರೆ ಮುಂಬೈ ಅಗೇನ್ಸ್ಟು. ಇವಾಗ ಹೋಮ್ ಮ್ಯಾಚ್ ಇದೆಯಲ್ಲ, ಈ ಮ್ಯಾಚ್ MSD ಆಡ್ತಾರ ಅಂತ ಕೇಳಿದ್ರೆ ಅಲ್ಲಿ ಕ್ಲಾಸಿಕ್ಕು ಅಂತ ಮಾತಾಡ್ತಾರಲ್ಲ, ಈ ಮ್ಯಾಚು ಕೂಡ MS ಧೋನಿ ಆಡೋದಿಲ್ಲ. ಬೇಕಾದರೆ ನೋಡಿ MS ಧೋನಿ ಯಾವಾಗ ಆಡ್ತಾರೆ ಅಂತ ಅಂದರೆ, ಆಡುವಂಥ ಚಾನ್ಸ್ ಯಾವಾಗ ಬರುತ್ತೆ ಅಂತಂದರೆ MI ಅಗೇನ್ಸ್ಟು ಕೂಡ ಬರೋದಿಲ್ಲ. ಆ್ಯಂಡ್ DC ಅಗೇನ್ಸ್ಟು ಅವೇ ಗೇಮ್ ಇದೆ, ಆ ಮ್ಯಾಚು ಕೂಡ ಆಡೋದಿಲ್ಲ. ಕೋಟ್ಲಾಗ ಹೋಗ್ಬಿಟ್ಟು ಆಡ್ಬಿಡ್ತಾರೆ, ಚೇಪಕ್ಕಲ್ಲೇ ಆಡ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಆಡ್ತಾರೆ. 18ನೇ ತಾರೀಕು ಏನು ಮ್ಯಾಚ್ ಇದೆ, LSG ಅಗೇನ್ಸ್ಟ್ ಒಂದು ಮ್ಯಾಚ್ ಇದೆ 10ನೇ ತಾರೀಕು, ಮೇ 10ನೇ ತಾರೀಕು. ಅದು ಕೂಡ ಹೋಮ್ ಗೇಮು LSG ಅವ್ರದ್ದು, CSK ಅವ್ರದ್ದು. ಇನ್ನು 3 ಹೋಮ್ ಗೇಮು ಇವರಿಗೆ ಬಾಕಿ ಇದೆ. LSG ಅಗೇನ್ಸ್ಟ್ ಒಂದು, ಆಮೇಲೆ ಇವರು SRH ಅಗೇನ್ಸ್ಟ್ ಒಂದಿದೆ, ಆಮೇಲೆ ಮುಂಬೈ ಅಗೇನ್ಸ್ಟ್ ಒಂದಿದೆ. ಸೊ ಇಲ್ಲಿ 2ನೇ ತಾರೀಕು ಕೂಡ ಆಡೋದಿಲ್ಲ, ಮೇ 2ನೇ ತಾರೀಕು. ಆ್ಯಂಡ್ LSG ಅಗೇನ್ಸ್ಟು 10ನೇ ತಾರೀಕು ಕೂಡ ಆಡೋದಿಲ್ಲ. 18ನೇ ತಾರೀಕು SRH ಅಗೇನ್ಸ್ಟು ಲಾಸ್ಟ್ ಗೇಮ್ ಇದೆ, ಲಾಸ್ಟ್ ಹೋಮ್ ಗೇಮ್ ಇದೆ. ಅವತ್ತು ನೋಡಿ ಬೇಕಾದ್ರೆ MS ಧೋನಿ ಅವರು ಎಂಟ್ರಿ ಕೊಡ್ತಾರೆ ಆಗಾಡಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ಬರ್ದಿಕ್ಕೋಬಿಡಿ CSK ಫ್ಯಾನ್ಸ್ಗಳು, ಧೋನಿ ಫ್ಯಾನ್ಸ್ಗಳೆಲ್ಲ. ಮೇ 18ನೇ ತಾರೀಕು MS ಧೋನಿಯವರು ಆಡೋದಕ್ಕೆ ಬರ್ತಾರೆ ಚೇಪಾಕ್ ಸ್ಟೇಡಿಯಮ್ಮಲ್ಲಿ. ಅಲ್ಲಾಗಿರೋ ಅವತ್ತು ಬಂದಾಗ ಅಟ್ಲೀಸ್ಟ್ ಬ್ಯಾಟಿಂಗ್ ಯಾರು ನೋಡೋ ಥರ ಮಾಡಿರಿ. MS ಧೋನಿನ ಸುಮ್ಮನೆ ಅಲ್ಲಿ 1 ಬಾಲ್ ಕೊಡೋದು 2 ಬಾಲ್ ಕೊಡೋದು ಲಾಸ್ಟಿಂಗಲ್ಲಿ ಈ ಥರ ಮಾಡಬೇಡಿ. ನಾವು ನೋಡ್ತೀವಿ MS ಧೋನಿ ಅವ್ರನ್ನ ಲಾಸ್ಟಲ್ಲಿ ಯಾರೋ ಕಣ್ತೊಂಬ್ಕೊತೀವಿ. ಸೊ 17ನೇ ತಾರೀಕು ನನ್ನ ಪ್ರಕಾರ ಅವತ್ತೇ ಬರೋದು, ಅವತ್ತೇ ಲಾಸ್ಟ್ ಮ್ಯಾಚ್ನ ಆಡೋದು. ಆಮೇಲೆ ಅವರು CSK ಅವ್ರು ಕ್ವಾಲಿಫೈ ಆಗ್ತಾರೋ ಬಿಡ್ತಾರೋ, ಕ್ವಾಲಿಫೈ ಆದ್ರೂ ಕೂಡ
ನೆಕ್ಸ್ಟ್ ಮ್ಯಾಚು ಆಡೋದಿಲ್ಲ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಸೊ ಅದೊಂದು ಮ್ಯಾಚಿಗೋಸ್ಕರ MS ಧೋನಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಜುರಿ ಅಲ್ಲ, ಇದು ಜಸ್ಟ್ ಒಂದು ನೆಪ ಮಾತ್ರ ಅನ್ನೋ ಥರ ನನಗೆ ಅನ್ನಿಸ್ತಾ ಇದೆ. ಇವ್ರು ಹೇಳ್ತಾ ಇರೋದೆಲ್ಲ ನೋಡ್ತು ಅಂತಂದರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಜೊತೆಗೆ ನಿಲ್ಲಿಸ್ತಾ ಇರೋದು, ಇದೆಲ್ಲ ನೋಡ್ತು ಅಂದರೆ ನನಗೆ ಅದೇ ಥರ ಅನ್ನಿಸ್ತಾ ಇದೆ. ಸೊ ಎಲ್ಲ CSK ಫ್ಯಾನ್ಸ್ಗಳು ವೆಯ್ಟ್ ಮಾಡಿ, ಮೇ 18ನೇ ತಾರೀಕುವರೆಗೂ MS ಧೋನಿ ಆಡೋದಿಲ್ಲ. ಮತ್ತೆ ಸಿಗುವ ಮುಂದಿನ ನೋಡೋದಲ್ಲಿ.